ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನೀವು ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ. ನಿಮಗೆ ಏನು ರೆಸನೇಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಳಿ. ನಿಮಗೆ ರೆಸನೇಟ್ ಆಗಿಲ್ಲ ಅಂತಂದರೆ ಜಸ್ಟ್ ಅದನ್ನ ಗೊತ್ತಿರುತ್ತಲ್ವ ನಿಮಗೆ ಇದು ನನಗೆ ರೆಸನೇಟ್ ಆಗ್ತಿದೆಯಾ ಇಲ್ವಾ ಅಂತ. ಓಕೆ, ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಆ್ಯಂಡ್ ನಿಮ್ಮ ಲವ್ ಲೈಫಿನ ಬಗ್ಗೆ ಗೈಡೆನ್ಸ್ ಆಗಿರುತ್ತೆ. ನೋಡೋಣ ಏನೆಲ್ಲ ಒಂದು ಮೆಸೇಜ್ ಬರುತ್ತೆ ನಿಮಗಾಗಿ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್, ರಿಲೇಷನ್ಶಿಪ್ ಹೀಲಿಂಗ್, ಟ್ಯಾರೋ ಕಾರ್ಡ್ ಕೋರ್ಸ್ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಅಥವಾ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಹಾಗೆ 29th ಅಕ್ಟೋಬರ್ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅದು ಬಂದು ಮೇ ಬಿ 2 to 3 days ಟೈಮ್ ತೊಗೊಳುತ್ತೆ. ಲೈಕ್ ಈವ್ನಿಂಗ್ ಟೈಮ್ ಇರುತ್ತೆ, ಮಾರ್ನಿಂಗ್ ಟೈಮ್ ಇರೋದಿಲ್ಲ. ಸೊ ಎಲ್ಲರೂ ವರ್ಕ್ ಇರೋದ್ರಿಂದ ಅಟೆಂಡ್ ಮಾಡ್ಬೋದು. ಇನ್ ಕೇಸ್ ಆಗಿಲ್ಲ ಅಂತಂದರೆ ನೀವು 1-on-1 ಸೆಷನ್ಸ್ ತೊಗೋಬೋದು. ಟಾಪಿಕ್ ಏನು ಅಂತ ಅಂದರೆ, ಇವಾಗ ನೀವು ಒಂದು ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ ಅಥವಾ ನಿಮಗೆ ಸೋಲ್ಮೇಟ್ ಫೈಂಡ್ ಮಾಡಬೇಕು ಅಥವಾ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡಬೇಕಂತ ಇದ್ದರೆ, ಮ್ಯಾನಿಫೆಸ್ಟೇಷನ್ ಅನ್ನೋದು ನೀವು ಒಂದು ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋದಲ್ಲ. ನಿಮಗೆ ಬೇಕಾಗಿರೋವಂಥ ಕ್ವಾಲಿಟೀಸ್ ಬೇರೆ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಈ ಥರ ಪರ್ಸನ್, ಈ ಥರ ವ್ಯಕ್ತಿ ನನ್ನ ಜೀವನಕ್ಕೆ ಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ. ಬಟ್ ನೀವು ಆ ಕ್ವಾಲಿಟಿ ಇಲ್ಲದೇ ಇರೋವಂಥ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗ್ತಾ ಇರೋದಿಲ್ಲ. ದಟ್ಸ್ ವೈ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಡಿಲೇ ಆಗ್ತಾ ಇರುತ್ತೆ. ಬೇಕಾದರೆ ನೀವು ನೋಡ್ಬೋದು, ಬೇರೆ ವಿಶಸ್ ನಿಮಗೆ ಫುಲ್ಫಿಲ್ ಆಗ್ತಾ ಇರುತ್ತೆ. ಸ್ಮಾಲ್ ವಿಶಸ್ ನಿಮಗೆ ಬೇಗ ಆಗ್ತಾ ಇರುತ್ತೆ. ಬಟ್ ಈ ಥರ ಒಂದು ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದರೆ ಅದು ನಿಮ್ಗೆ ಆಗ್ತಾ ಇರೋದಿಲ್ಲ. ಸೊ ನೀವು ಆವಾಗ ಬ್ಲೇಮ್ ಮಾಡ್ತೀರಾ, ನನಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ, ಇದೆಲ್ಲ ಸುಳ್ಳು ಅಂತ. ಸೊ ರಿಯಾಲಿಟಿ ಏನು ಅಂತ ಅಂದರೆ, ಒಂದು ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡೋದಲ್ಲ, ನಿಮ್ಮ ಮನಸ್ಸಲ್ಲಿ ಒಂದು ವ್ಯಕ್ತಿ ಹೀಗಿರಬೇಕು, ಈ ಥರ ಪರ್ಸನ್ ಬೇಕು ನಿಮ್ಮ ಜೀವನಕ್ಕೆ ಅಂತ ನಿಮ್ಮ ಮನಸ್ಸಲ್ಲಿನೇ ಬೇರೆ ಇರುತ್ತೆ. ನೀವು ಏನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗ್ತಾ ಇರ್ತೀರಾ, ಅದಲ್ಲದೆ ಇರೋವಂಥ ಒಬ್ಬ ವ್ಯಕ್ತಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಅದು ನಿಮಗೆ ಫುಲ್ಫಿಲ್ ಆಗೋದಿಲ್ಲ. ಸೊ ಈ ಒಂದು ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಜರ್ನಿ ನೀವು ಜಾಯ್ನ್ ಆಗಬೇಕಂತ ಇದ್ದರೆ ಡೆಫಿನೆಟ್ಲಿ ಜಾಯ್ನ್ ಆಗ್ಬೋದು. 1-on-1 ಸೆಷನ್ ಆದರೂ ತೊಗೋಬೋದು ಅಥವಾ ವೆಬಿನಾರ್ನ ಅಟೆಂಡ್ ಮಾಡ್ಬೋದು. ಸೊ ಫೀಸ್ ಬಂದು ಸೇಮ್ ಇರುತ್ತೆ, ಏನು ಡಿಫ್ರೆಂಟ್ ಇರೋದಿಲ್ಲ. ಇಂಟ್ರೆಸ್ಟ್ ಇರೋರು ಆ ಒಂದು ಜರ್ನಿ ಅಥವಾ ಮ್ಯಾನಿಫೆಸ್ಟೇಷನ್ ಜರ್ನಿನ ಜಾಯ್ನ್ ಆಗಬೇಕು ಅನ್ಕೋತಾ ಇದ್ದರೆ ಡೆಫಿನೆಟ್ಲಿ ಆಗಿ ಅಂತ ಹೇಳ್ತೀನಿ. ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಮೋರ್ ಡೀಟೇಲ್ಸ್ ಬೇಕು ಇದ್ರ ಬಗ್ಗೆ ಹೇಳಿ. ಏನಂದರೆ ಒಬ್ಬೊಬ್ಬರು ಹೇಗೆ ಮೆಸೇಜ್ ಮಾಡ್ತೀರಾ ಅಂತಂದರೆ, ಏನು ಮಾಡಬೇಕು ಅಂತ ಹೇಳ್ತೀರಾ. ನೀವು ಯಾವುದೋ ಒಂದು ಟಾಪಿಕ್ ನಾನಿಲ್ಲಿ ಹೇಳಿರ್ತೀನಿ, ಅದನ್ನು ಕೇಳಿ ಅಲ್ವಾ. ಏನು ಹೇಳ್ತೀರಾ ಅಂತಂದರೆ, ಈ ಥರ ಇದೆ ಏನು ಮಾಡಬೇಕು, ಹಿಂಗಾಗ್ಬಿಟ್ಟಿದೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಟ್ಯಾರೋ ಮುಖಾಂತರ ಗೈಡೆನ್ಸ್ನ ಪಡ್ಕೊಬೋದು. ಅದು ಬಿಟ್ಟು ನಾನು ಹಾಗೇ ನಿಮಗೆ ಏನೇನೋ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಟ್ಯಾರೋದಲ್ಲಿ ನಿಮಗೋಸ್ಕರ ರೀಡಿಂಗ್ ಅಥವಾ ಮ್ಯಾನಿಫೆಸ್ಟೇಷನ್ ಜರ್ನಿನ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಹಾಗೆ ಕಾರ್ಡ್ ಕಟ್ಟಿಂಗ್ ಸೆಷನ್ಸ್ ಯಾರು ಜಾಯ್ನ್ ಆಗಬೇಕಂತ ಇದ್ದರೆ ಜಾಯ್ನ್ ಆಗ್ಬೋದು. ಸೊ ತಡ ಮಾಡೋದು ಬೇಡ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ನೋಡೋಣ ಕರೆಂಟ್ ಎನರ್ಜೀಸ್ ಏನಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ. ಸೊ ಇಲ್ಲಿ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ನಿಮಗೂ ಹಾಗೂ ಅವ್ರಿಗೂ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂತಲೂ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮಿಂದ ಸ್ವಲ್ಪ ದೂರ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಲೈಕ್ ಒಂದು ಅವಾಯ್ಡ್ ಮಾಡುವಂಥ ಎನರ್ಜಿನೂ ಇಲ್ಲಿ ಕಾಣಿಸ್ತಾ ಇದೆ.
ಸೊ ಒಂದು ವ್ಯಾಕ್ಸ್ ಬರ್ತಾ ಇರೋವಂಥದ್ದು, ಹಾಗೆ ಅದು ಕನೆಕ್ಟ್ ಆಗ್ತಾ ಇರೋವಂಥದ್ದು ನೋಡ್ತಾ ಇದ್ದರೆ ಸ್ವಲ್ಪ ಇಲ್ಲಿ ನಿಮ್ಮನ್ನು ಅವರು ನಿಮ್ಮ ಮಾತುಗಳನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ಸೊ ಮುಂಚೆ ನೀವು ಏನು ಹೇಳಿದ್ರು ಅವರು ಸ್ವಲ್ಪ ಪೇಷನ್ಸಿಂದ ಕೇಳಿಸ್ಕೊತಾ ಇದ್ರು, ಬಟ್ ಕರೆಂಟ್ಲಿ ಆ ಪೇಷನ್ಸ್ ಅವರಲ್ಲಿ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ನೇಮ್ ಪಿಯಿಂದ ಸ್ಟಾರ್ಟ್ ಆಗ್ಬೋದು ಅಥವಾ ಎ ಅನ್ನೋ ಲೆಟರ್. ಸೊ ಇನ್ನೂ ಇದೆ, ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೀವು ಯಾರನ್ನು ತುಂಬ ಟ್ರಸ್ಟ್ ಮಾಡಿದ್ರಿ ಅವ್ರ ಕಡೆಯಿಂದ ನಿಮಗೆ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರ್ಬೋದು ಇಲ್ಲಿ. ಆ್ಯಂಡ್ ನೀವು ಇಲ್ಲಿ ಏನಾದರೂ ಪ್ಲ್ಯಾನಿಂಗ್ಸ್ ಮಾಡ್ತಾಯಿದ್ರೆ ಈ ಪರ್ಸನ್ ಅಷ್ಟಾಗಿ ಅದಕ್ಕೆ ವ್ಯಾಲ್ಯೂ ಮಾಡ್ತಾ ಇರಲಿಲ್ಲ. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಜಸ್ಟ್ ಬಿಕಾಸ್ ಅವರು ಒಂದು ಸ್ವೀಟಾಗಿ ನಿಮ್ಮ ಹತ್ರ ಮಾತಾಡ್ತಾಯಿದ್ರು, ಬಟ್ ಅವರ ಆ್ಯಕ್ಷನ್ಸ್ ನೋಡ್ತಾ ಇದ್ರೆ ನಿಮಗೆ ಎಲ್ಲೂ ಒಂದು ಕಡೆ ಇವರು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾರಾ ಅನ್ನೋ ಒಂದು ಕ್ವೆಶನ್ಸ್ ನಿಮಗೆ ಕ್ರಿಯೇಟ್ ಆಗ್ತಾ ಇತ್ತು. ಆ್ಯಂಡ್ ಆಲ್ಸೋ ಡಿ ಇಂದ ಸ್ಟಾರ್ಟ್ ಆಗ್ಬೋದು, ಕೆ ಇಂದ ಸ್ಟಾರ್ಟ್ ಆಗ್ಬೋದು, ಎಮ್ಮಿಂದ ಸಹ ಸ್ಟಾರ್ಟ್ ಆಗ್ಬೋದು. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಮುಂಚೆ. ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು ಆ್ಯಂಡ್ ನಿಮ್ಮ ಮಾತನ್ನು ರೆಸ್ಪೆಕ್ಟ್ ಮಾಡ್ತಾಯಿದ್ರು. ಹಾಗೆ ಎಸ್ ಅನ್ನೋ ಲೆಟರಿಂದನೂ ಇಲ್ಲಿ ನೇಮ್ ಸ್ಟಾರ್ಟ್ ಆಗ್ಬೋದು. ಈಗ ನಿಮಗೆ ಯಾವುದೇ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅನ್ನೋದು ಇಲ್ಲ, ಬಿಕಾಸ್ ಅವರು ನಿಮ್ಮ ಜೊತೆಗಿದ್ದಾಗ ಅವರೇ ಒಂದು ನಿಮಗೆ ಪ್ರಪಂಚ ಆಗಿದ್ದರು, ನಿಮ್ಮ ಲೈಫ್ ಆಗಿದ್ದರು. ಏನೇ ಮಾಡಿದ್ರು ನೀವು ಅವ್ರಿಗೆ ಖುಷಿ ಆಗುತ್ತಾ ಇದರಿಂದ ಅಂತ ನೀವು ಥಿಂಕ್ ಮಾಡ್ತಾಯಿದ್ರಿ, ಬಟ್ ಆ ಕಡೆಯಿಂದ ಅಷ್ಟಾಗಿ ಅವರು ಥಿಂಕ್ ಮಾಡ್ತಾ ಇರಲಿಲ್ಲ. ಈ ಒಂದು ಕೆಲಸ ನಾನು ಮಾಡಿದ್ರೆ ಇವರು ಖುಷಿಯಾಗಿ ಇರ್ತಾರಾ ಅನ್ನೋ ಒಂದು ಥಾಟ್, ಅಂದರೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇವಾಗ ತುಂಬ ಕಡಿಮೆ ಆಗಿದೆ. ಸೊ ತುಂಬ ಜನ ಬ್ರೇಕಪ್ ಸಹ ಮಾಡ್ಕೊಂಡಿರ್ಬೋದು. ಹಾಗೆ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಡೌನ್ಫಾಲ್ ಅನ್ನೋದನ್ನ ನೋಡಿದ್ದೀರಾ. ನೀವು ಅಥವಾ ನಿಮ್ಮ ಪಾರ್ಟ್ನರ್ ಎನರ್ಜಿ ವೈಸ್ ನೋಡೋದಾದ್ರೂ ಸಹ ಇಲ್ಲಿ ಕೆಲವೊಂದು ಬಾರಿ ನಿಮ್ಮ ಜೊತೆ ಕಳೆದಂಥ ಮೆಮೊರೀಸ್ ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ಅವ್ರು ಅದನ್ನು ಸಮ್ಟೈಮ್ಸ್ ಮಿಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ಈಗೋ ಇಶ್ಯೂ ಇರೋದ್ರಿಂದ ಇಲ್ಲಿ ಇಬ್ಬರೂ ಸಹ ಒಂದು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಇಲ್ಲಿ ಅವ್ರಿಗೆ ಅನ್ನಿಸ್ತಾ ಇರ್ಬೋದು, ಈಗ ನಾನೇ ಮಾತಾಡಿಸ್ಬಿಟ್ರೆ ಚಿಕ್ಕವರಾಗ್ಬಿಡ್ತೀನೇನೋ ಅನ್ನೋ ಒಂದು ಮೈಂಡ್ಸೆಟ್, ಅಥವಾ ನಿಮಗೂ ಹಾಗೆ ಅನಿಸುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಮೇಜರ್ಲಿ ಒಂದು ಈಗೋಯಿಸ್ಟಿಕ್ ಬಿಹೇವಿಯರ್ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ತುಂಬ ಕ್ಲಾರಿಟಿ ಕೊಡೋದ್ರಲ್ಲಿ ತುಂಬ ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು. ನಿಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಇದ್ದರೆ ಈ ವ್ಯಕ್ತಿ ಅಷ್ಟಾಗಿ ಅದನ್ನು ಕೇರ್ ಮಾಡೋದಿಲ್ಲ. ಸೊ ನಿಮಗೇನು ಅನ್ನಿಸ್ತಾ ಇರ್ಬೋದು, ಈ ವ್ಯಕ್ತಿ ನನ್ನ ಬಗ್ಗೆ ಕೇರ್ ಮಾಡಲ್ಲ ಅಂತ. ಆ್ಯಂಡ್ ಅದು ನಿಜಾನೇ. ಸದ್ಯದ ಮಟ್ಟಿಗೆ ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ, ಅವ್ರಿಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ನೀವು ಯಾರನ್ನಾದರೂ ಹೆಲ್ಪ್ ಕೇಳ್ತಾ ಇದ್ದರೆ ಅವರು ಸಹ ಮಾಡ್ತಾಯಿಲ್ಲ. ಇಲ್ಲಿ ನೀವು ಅವ್ರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿನ
ಕೇಳ್ತಾ ಇದ್ದೀರಾ, ಬಟ್ ಅವ್ರು ಯಾರೂ ಅಷ್ಟಾಗಿ ಕೇರ್ ಮಾಡ್ತಾ ಇಲ್ಲ. ಸೊ ಈಗ ನಿಮಗೆ ಅನ್ನಿಸ್ತಾ ಇದೆ, ಇವರೆಲ್ಲರೂ ನನಗೆ ಏನಕ್ಕೆ ನಂಬಿಕೆ ಕೊಟ್ಟಿದ್ದರು ಅಷ್ಟು, ಇವಾಗ ನನ್ನ ಸಹಾಯಕ್ಕೆ ಯಾರೂ ಬರ್ತಾ ಇಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಅಥವಾ ಆ ಒಂದು ಥಾಟ್ ನಿಮಗೆ ಬರ್ತಾ ಇರ್ಬೋದು. ಇಲ್ಲಿ ತುಂಬ ಜನಕ್ಕೆ ಬಿಟ್ರೇಯಲ್ ಆಗಿದೆ ಅಂತ ಹೇಳ್ತೀನಿ. ಅಂದರೆ ಚೀಟಿಂಗ್ ಸಹ ಆಗಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಅದು. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡಿಕೊಂಡ್ರೂ ಸಹ ಅವರು ಫಿಕ್ಸ್ ಆಗಿದ್ದಾರೆ, ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬೇಕು, ಇಟ್ಸ್ ನಾಟ್ ವರ್ತ್ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಸೊ ಈಗ ನಿಮಗೆ ತುಂಬ ಕ್ವೆಶನ್ಸ್ ಕೇಳಬೇಕು, ಅವ್ರನ್ನ ತುಂಬ ಪ್ರಶ್ನೆ ಮಾಡಬೇಕು ಅಂತ ಇದೆ. ಈ ಪರ್ಸನ್ಗೆ ಅದು ಸಹ ಗೊತ್ತಿದೆ. ನೀವು ಅವ್ರ ಜೊತೆ ಈಗ ಕಮ್ಯುನಿಕೇಷನ್ ಮಾಡಿದ್ರೆ ತುಂಬ ಕ್ವೆಶನ್ಸ್ನ ಕೇಳ್ತೀರಾ, ತುಂಬ ನೀವು ಕ್ಲಾರಿಟಿ ತೊಗೊಳಕ್ಕೆ ಟ್ರೈ ಮಾಡ್ತೀರಾ. ಆ ಪರ್ಸನ್ ಅದಕ್ಕೆಲ್ಲ ರೆಡಿ ಇಲ್ಲ. ಅವರು ಯಾವುದಕ್ಕೂ ಸಹ ಉತ್ತರ ಕೊಡಬೇಕು ಅಂತ ಮನ್ಸು ಮಾಡೋದಿಲ್ಲ. ಸೊ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಬ್ಲಾಕಿಂಗ್ ಎನರ್ಜಿ ಸಹ ಇಲ್ಲಿದೆ. ಅವರು ಎಲ್ಲ ಕಡೆ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಆ್ಯಂಡ್ ಯಾರಾದರೂ ಇಲ್ಲಿ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ, ಅದು ರಿಪ್ರೆಸೆಂಟ್ ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ ನೀವು ಒಂದು ಸ್ಪಿರಿಚುವಲ್ ಜರ್ನಿಗೆ ಹೋಗ್ತೀರಾ, ಒಂದು ಮೈಂಡ್ಸೆಟ್ ನಿಮಗೆ ಬರ್ತಾ ಇದೆ. ಆ ಕಡೆ ನಿಮಗೆ ಒಲವು ಮೂಡ್ತಾ ಇದೆ ಅಂತಲೂ ಹೇಳ್ಬೋದು. ಬಿಕಾಸ್ ಇಲ್ಲಿ ಫ್ಲೇಮ್ ತುಂಬ ಜೋರಾಗಿ ಬರ್ತಾ ಇರೋದ್ರಿಂದ ಆ ಒಂದು ಸ್ಪಿರಿಚುವಲ್ ಜರ್ನಿನೂ ಇಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಇಲ್ಲಿ ಇದು ರೀಕನ್ಸಿಲೇಷನ್ ಆಗುತ್ತಾ ಅನ್ನೋದಾದರೆ, ಇದು ಏನು ಹೇಳಬೇಕು ಅಂತಂದರೆ, ಈ ರಿಲೇಷನ್ಶಿಪ್ ಒಂದು ಪರ್ಮನೆಂಟಾಗಿ ಇರುವಂಥದ್ದಲ್ಲ, ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಲೈಕ್ ಸ್ವಲ್ಪ ಹತ್ತಿರ ಆಗ್ತೀರಾ, ಸ್ವಲ್ಪ ದಿನ ದೂರ ಆಗ್ತೀರಾ. ಬಟ್ ಸ್ಟ್ರಾಂಗ್ ಕಮಿಟ್ಮೆಂಟ್ ನಿಮ್ಮಲ್ಲಿ ಇದ್ದರೆ ಮಾತ್ರ ಸಾಲಲ್ಲ, ನಿಮ್ಮ ಪಾರ್ಟ್ನರಲ್ಲೂ ಸಹ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಕೊಡುವಂಥ ಮನಸ್ಸಿರಬೇಕು. ಅವರಿಗೆ ಹೇಗೆ ಅಂತ ಅಂದರೆ, ಈ ಟೈಮಲ್ಲಿ ಇವ್ರು ಇರಬೇಕಿತ್ತು ಅಂದ್ಕೊಂಡಾಗ ಅವರು ನಿಮಗೆ ಕಾಲ್ ಅಥವಾ ಟೆಕ್ಸ್ಟ್ ಮಾಡ್ತಾರೆ. ಬಟ್ ಸಮ್ ಡೇಸ್ ಆದಮೇಲೆ ಮತ್ತೆ ಇಲ್ಲಿ ಕ್ಲ್ಯಾಶಸ್ ಆಗುತ್ತೆ, ಮತ್ತೆ ನೀವು ದೂರ ಆಗ್ತೀರಾ. ಆ್ಯಂಡ್ ನೀವು ಇಲ್ಲಿ ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ, ನೀವು ಡೇ ಬೈ ಡೇ ಎಲ್ಲನೂ ಎಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತ. ಸೊ ನಿಮಗೂ ಇಲ್ಲಿ ಒಂದು ಅಕ್ಸೆಪ್ಟೆನ್ಸಿ ಕ್ರಿಯೇಟ್ ಆಗ್ತಾ ಇರ್ಬೋದು. ಆ್ಯಂಡ್ ಕೆಲವೊಬ್ಬರು ಮುಂಚೆ ತುಂಬ ಅಳ್ತಾ ಇದ್ರಿ ಎಲ್ಲದಕ್ಕೂ, ಈಗ ತುಂಬ ಸ್ಟ್ರಾಂಗ್ ಆಗ್ತಾಯಿದ್ದೀರಾ, ತುಂಬ ಸ್ಟ್ರಾಂಗ್ ಪರ್ಸನ್ ಆಗ್ತಾಯಿದ್ದೀರಾ ಅಂತಲೂ ಹೇಳ್ಬೋದು. ಆ್ಯಂಡ್ ದಟ್ಸ್ ಗ್ರೇಟ್. ಸೊ ಯಾವಾಗಲೂ ಒಂದು ಪ್ರಾಬ್ಲಮ್ಗೆ ಅಳ್ತಾ ಕೂರೋದ್ರಿಂದ ಅದು ಸಾಲ್ವ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಯಾರಾದರೂ ವೆಕೇಷನ್ಸ್ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ನೀವು ತುಂಬ ಸ್ಟ್ರಾಂಗ್ ಆಗ್ತಾಯಿದ್ದೀರಲ್ವ, ಸೊ ನಿಮ್ಗೆ ಇವಾಗ ಅನ್ನಿಸ್ತಾ ಇರ್ಬೋದು ಟ್ರಾವೆಲ್ ಮಾಡಬೇಕು ಅಂತ, ವೆಕೇಷನ್ ಹೋಗಿ ಬರಬೇಕಂತ. ಸೊ ನಿಮಗೆ ಒಂದು ವೆಕೇಷನ್ ಅಥವಾ ಟ್ರಾವೆಲಿಂದನೇ ತುಂಬ ಲೈಫ್ ಚೇಂಜಸ್ನ ನೀವು ನೋಡ್ತೀರ, ಲೈಫ್ ಚೇಂಜಿಂಗ್ ಮೂಮೆಂಟನ್ನು. ಸೊ ಯಾರಾದರೂ ಟ್ರಾವೆಲ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಅದು ಒಂದು ಬೆಸ್ಟ್ ಡಿಸಿಷನ್ ಅಂತ ಹೇಳ್ತೀನಿ. ಆ್ಯಂಡ್ ಟೇಕ್ ಸಮ್ ರೆಸ್ಟ್ ಅಂತಲೂ ಬರ್ತಾ ಇದೆ. ಬಿಕಾಸ್ ನೀವು ಕರೆಂಟ್ಲಿ ತುಂಬ ವರ್ಕೋಹಾಲಿಕ್ ಅಥವಾ ನಿಮ್ಮ ಮೈಂಡನ್ನ ನೀವು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ತುಂಬ ಅಂದರೆ
24/7 ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಆಗಿತ್ತು, ಅವ್ರು ಯಾಕೆ ನನಗೆ ಚೀಟ್ ಮಾಡಿದ್ರು, ಸೊ ಇದ್ರ ಬಗ್ಗೆನೇ ನಿಮಗೆ ಎನಿ ಟೈಮ್ ಯೋಚನೆ ಬರ್ತಾ ಇದೆ. ಬಟ್ ಈ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಬೇಕಂತ ಡಿಸೈಡ್ ಮಾಡಿದ್ದಾರೆ. ಇಲ್ಲಿ ಒನ್ ಸೈಡೆಡ್ ನೀವು ಮಾತ್ರ ಯೋಚನೆ ಮಾಡ್ತಾ ಕೂತ್ರೆ ಯಾವುದೂ ಬದಲಾಗೋದಿಲ್ಲ ಅಲ್ವಾ. ಆ್ಯಂಡ್ ಈ ಪರ್ಸನ್ ಮತ್ತೆ ಬರ್ತಾರ ಅನ್ನೋದಕ್ಕೆ ಇಲ್ಲಿ ಬರಲ್ಲ ಅಂತ ಹೇಳ್ತಾ ಇಲ್ಲ. ಆ್ಯಂಡ್ ಇವರು ವಾಪಸ್ ಬಂದರು, ಇವರು ಪರ್ಮನೆಂಟಾಗಿ ಇರ್ತಾರೆ ಅಂತಲೂ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬರ್ತಾ ಇಲ್ಲ. ಸೊ ಆನ್ ಆ್ಯಂಡ್ ಆಫ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಮತ್ತು ಈ ಪರ್ಸನ್ನ ಟ್ರಸ್ಟ್ ಮಾಡೋಕ್ಕೂ ಮುಂಚೆ. ಸೊ ಆಲ್ರೆಡಿ ನೀವು ಒಂದಲ್ಲ ಎರಡಲ್ಲ ತುಂಬ ಸರಿ ಇವ್ರಿಗೆ ಚಾನ್ಸನ್ನು ಕೊಟ್ಟಿದ್ದೀರಾ. ಆ್ಯಂಡ್ ಇವರ ತಪ್ಪುಗಳನ್ನು ನೀವು ಆ್ಯಕ್ಸೆಪ್ಟ್ ಮಾಡಿದ್ದೀರಾ. ಸೊ ಮತ್ತೆ ಮತ್ತೆ ನೀವು ಅದೇ ತಪ್ಪನ್ನು ಮಾಡಬೇಡಿ. ಸೊ ಯಾವುದು ನಿಮಗೆ ಒಂದು ಪಾಠ ಕಲಿಸಿತ್ತು ಅದನ್ನು ಲೆಸನ್ನಾಗಿ ನೀವು ತಗೊಳ್ಳೋವರೆಗೂ ಮತ್ತೆ ಮತ್ತೆ ಅದು ನಿಮಗೆ ರಿಪೀಟ್ ಆಗ್ತಾ ಇರುತ್ತೆ. ಅಥವಾ ಈ ಪರ್ಸನ್ನ ಬಿಟ್ಟರು ಮತ್ತೆ ಬೇರೆ ಪರ್ಸನ್ನಿಂದ ನಿಮಗೆ ಅದೇ ಒಂದು ಪಾಠ ಮತ್ತೆ ಕಲಿಸ್ತಾ ಹೋಗ್ತಾರೆ. ಸೊ ನಿಮಗೆ ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಒಬ್ಬರನ್ನ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡೋಕ್ಕೂ ಮುಂಚೆ 1000 ಟೈಮ್ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಅಲ್ಲೊಂದು ಸ್ಟ್ರಾಂಗ್ ಬಾಂಡ್ ಇತ್ತು, ಒಂದು ಸ್ಟ್ರಾಂಗ್ ರೀಸನ್ ಇತ್ತು ಅಂದ್ರೇ ಮಾತ್ರ ಈ ಪರ್ಸನ್ನ ಟ್ರಸ್ಟ್ ಮಾಡಿ. ಆ್ಯಂಡ್ ಈ ಪರ್ಸನ್ ನಿಮಗೆ ಡೆಫಿನೆಟ್ಲಿ ಇವರು 100% ನಿಮ್ಮನ್ನು ಮದುವೆ ಆಗ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಆದರೆ ಮಾತ್ರ ಇವರನ್ನು ಟ್ರಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಇದು ಒಂದು ಜನರಲ್ ರೀಡಿಂಗ್ ಆಗಿತ್ತು. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟ್ಯಾರೋ ಪರ್ಸನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಕ್ಯಾಂಡಲ್ ರಿಚುವಲ್ಸ್ ಮಾಡಬೇಕಂತ ಇದ್ರೂ ಸಹ ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು.